ಓಂ ಗುರುಭ್ಯೋ ನಮಃ ಸಿದ್ಧಿವಿನಾಯಕಾಯ ನಮಃ ಪರತ್ಕಾವು ಭಗವತಿ ನಮಃ ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮಃ. ಪ್ರಿಯ ಆತ್ಮೀಯ ವಿಡಿಯೋ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಸ್ನೇಹಿತರಿಗೆ ಗೋಚಾರ ಫಲ, ಏಪ್ರಿಲ್ ತಿಂಗಳ ಗೋಚಾರ ಫಲ, ಧನು ಮತ್ತು ಮಕರ ರಾಶಿಯವರ ಗೋಚಾರ ಫಲ. ಮೊಟ್ಟ ಮೊದಲು ಧನು ರಾಶಿಯವರು. ಈ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಬಹಳ ಒಂದು ಒಳ್ಳೆಯ ಶುಭ ಫಲಗಳು, ಒಂದು ಅದೃಷ್ಟ, ಒಂದು ಯೋಗ, ಬೇರೆ ಬೇರೆ ಕಾರಣಗಳಿಂದ ಬರುವ ಸಾಧ್ಯತೆಗಳು ಇದೆ ಎನ್ನುವಂಥ ಒಂದು ವಿಚಾರ. ಹಾಗಾದರೆ ಯಾವ ರೀತಿ ಒಳ್ಳೆಯದಿದೆ ಧನು ರಾಶಿಯವರಿಗೆ? ನಿಮ್ಮ ರಾಶಿಗೆ ಮುಖ್ಯವಾಗಿ ಈ ಒಂದು ಸೂರ್ಯ, ಭಾಗ್ಯಾಧಿಪತಿಯಾದಂಥ ಸೂರ್ಯ ನಿಮ್ಮ ರಾಶಿಯ 4ನೇ ಮನೆ ಮೀನ ರಾಶಿಯಲ್ಲಿರ್ತಾನೆ ಏಪ್ರಿಲ್ ತಿಂಗಳಲ್ಲಿ. ಆ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಸಪ್ತಮಾಧಿಪತಿ ಮತ್ತು ಕರ್ಮಾಧಿಪತಿಯಾದಂಥ ಒಂದು ಬುಧನೂ ಕೂಡ ರವಿಯ ಜೊತೆ ಬುಧನೂ ಇರ್ತಾನೆ. ಅದರ ಜೊತೆಗೆ ಷಷ್ಠಾಧಿಪತಿ ಮತ್ತು ಲಾಭಾಧಿಪತಿಯಾದ ಶುಕ್ರನೂ ಇರ್ತಾನೆ ಮತ್ತು ರಾಹುವು ಇರ್ತಾನೆ. ಈ ಒಂದು ಸ್ಥಿತಿ ಇರ್ತದೆ. ಕುಜ ನಿಮಗೆ ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ಕುಜ ದ್ವಿತೀಯದಲ್ಲಿ ಕುಂಭರಾಶಿಯಲ್ಲಿ, ತೃತೀಯದಲ್ಲಿ ಕುಂಭರಾಶಿಯಲ್ಲಿರ್ತಾನೆ ಕುಜ. ಗುರು ಚತುರ್ಥ ಮತ್ತು ಜನ್ಮ ರಾಷ್ಟ್ರಾಧಿಪತಿಯಾಗಿ ಪಂಚಮದಲ್ಲಿರ್ತಾನೆ ಮೇಷದಲ್ಲಿ ಗುರು. ಈ ಒಂದು ಸ್ಥಿತಿ, ಗೋಚಾರದ ಗ್ರಹಸ್ಥಿತಿ ಇರುವಾಗ ನಿಮಗೆಲ್ಲ ಯಾವ ರೀತಿ ಒಳ್ಳೆಯ ಫಲ ಸಿಗ್ತದೆ ಅನ್ನೋದನ್ನು ವಿಚಾರ ಮಾಡಿದರೆ, ಮೊಟ್ಟ ಮೊದಲನೇದಾಗಿ ಉದ್ಯೋಗದಲ್ಲಿ ನಿಮಗೆ ಮುನ್ನಡೆ ಆಗುತ್ತೆ. ಯಾವುದೇ ಉದ್ಯೋಗ ಮಾಡ್ತಾಯಿರಿ, ಅದರಲ್ಲಿ ಮುನ್ನಡೆ ಆಗುತ್ತೆ. ಉದ್ಯೋಗದಲ್ಲಿ ಮುನ್ನಡೆ, ಸರ್ಕಾರಿ ಅಧಿಕಾರಿ ಇರಲಿ, ಖಾಸಗಿ ಕಂಪ್ನಿ ಯಾವುದೇ ಇರಲಿ, ನಿಮಗೆ ಬಡ್ತಿಯಿಂದ ಒಂದು ಸ್ಥಾನ ಬದಲಾವಣೆ ಆಗಬಹುದು, ಬಡ್ತಿ ಸಿಗಬಹುದು, ವೇತನದಲ್ಲಿ ಹೆಚ್ಚಳವೂ ಕೂಡ ಆಗುವಂಥ ಎಲ್ಲ ಅನುಕೂಲ ಈ ಒಂದು ನೌಕರಿ ವೃತ್ತಿಯಲ್ಲಿ ಉದ್ಯೋಗದಲ್ಲಿರುವವರಿಗೆ ಬಹಳ ಶುಭ ಇದೆ ಈ ಒಂದು ಏಪ್ರಿಲ್ ತಿಂಗಳ. ಹಾಗೆ ಇನ್ನು ಕೆಲವರು ಬೇರೆ ಬೇರೆ ವ್ಯಾಪಾರಗಳಲ್ಲಿ ತೊಡಗಿದ್ದರೆ, ವ್ಯಾಪಾರದಲ್ಲಿ ಅವರಿಗೆ ಅಧಿಕವಾದಂಥ ಆದಾಯ, ಲಾಭ ಆಗ್ತದೆ ವ್ಯಾಪಾರದಿಂದ. ಹಾಗೆ ಭೂಮಿಯಿಂದಲೂ ಲಾಭ. ಭೂಮಿ ಅಂದರೆ ನೀವೊಂದು ನಿವೇಶನ ತೆಗೆದುಕೊಂಡಿದ್ದೀರಿ, ಅದನ್ನು ಮಾರಾಟ ಮಾಡಬೇಕು ಅಂತಿದ್ದೀರಿ, ಒಳ್ಳೆಯ ಒಂದು ರೇಟ್ ಬಂದು ಮಾರಾಟ ಆಗ್ಬೋದು, ಅಥವಾ ನೀವು ಒಂದು ನಿವೇಶನವನ್ನು ಖರೀದಿಯೂ ಕೂಡ ಮಾಡಬಹುದು ಈ ಒಂದು ತಿಂಗಳಲ್ಲಿ. ಭೂಮಿಯಿಂದ ಲಾಭ, ಮನೆಯಲ್ಲಿ ಕುಟುಂಬದಲ್ಲಿ ಸುಖ ಮತ್ತು ಸಂತೋಷ ಮನೆ ಮಾಡಿಕೊಂಡಿರ್ತದೆ. ಅನೇಕ ಮಿತ್ರರು ಸಹಕಾರವನ್ನು ಕೂಡ ನೀಡ್ತಾರೆ. ನಿಮಗೆ ಬಂಧುಗಳ ಸಹಕಾರವು ಬಹಳ ಇರ್ತದೆ. ಕೆಲಸ ಕಾರ್ಯ ಉದ್ಯೋಗದಲ್ಲಿ ಎಲ್ಲವೂ ಕೂಡ ನಿಮಗೆ ಏಳಿಗೆ ಆಗ್ತದೆ. ಕೆಲವೊಂದು ಶುಭ ಕಾರ್ಯದ ನಿಮಿತ್ತ ಒಂದು ಪ್ರವಾಸವೂ ಕೂಡ ಆಗ್ತದೆ. ಹಣಕಾಸಿನ ಅಭಿವೃದ್ಧಿ ಆಗ್ತದೆ. ದೇವತಾ ದರ್ಶನವೂ ಕೂಡ ಆಗ್ತದೆ. ಮುಖ್ಯವಾದ ವಿಷಯ ಅಂದರೆ ಧನು ರಾಶಿಗೆ ಕೇಂದ್ರ ಸ್ಥಾನವಾದಂಥ ಮೀನ ರಾಶಿಯಲ್ಲಿ ಭಾಗ್ಯಾಧಿಪತಿ ಮತ್ತು ಕರ್ಮಾಧಿಪತಿ ಮತ್ತು ಭಾಗ್ಯಾಧಿಪತಿಗಳು ಕೇಂದ್ರದಲ್ಲೇ ಇದ್ದಾರೆ. ಇದು ಒಂದು ಯೋಗ. ಯಾವ ಒಂದು ಕರ್ಮಾಧಿಪತಿ, ಯಾವ ಒಂದು ಧರ್ಮಾಧಿಪತಿ, ಭಾಗ್ಯಾಧಿಪತಿ ಮತ್ತು ಕರ್ಮಾಧಿಪತಿಗಳ ಕೇಂದ್ರ ಸಂಗಮ ಇರುವುದರಿಂದ, ಯೋಗಕಾರಕ ಗ್ರಹಗಳು ನಿಮ್ಮ ಕೇಂದ್ರ ಸ್ಥಾನದಲ್ಲಿ ಇರುವುದರಿಂದ ನಿಮಗೆ ಖಂಡಿತವಾಗಿಯೂ ಒಂದು ಅದೃಷ್ಟ ಯೋಗ, ಹಣಕಾಸಿನ ಅಭಿವೃದ್ಧಿ, ಎಲ್ಲ ರೀತಿಯ ಅಭಿವೃದ್ಧಿ ಬರುವ ಹೊಸ ಸಂವತ್ಸರ, ಕ್ರೋಧಿ ಸಂವತ್ಸರದ ಈ ಒಂದು ಶುಭ ಕಾಲದಲ್ಲಿ ನಿಮ್ಮ ಅನೇಕ ನಿರೀಕ್ಷೆಗಳು ಸಾಕಾರ ಆಗತಕ್ಕಂಥ ಎಲ್ಲ ಅಂಶಗಳು ಬಹಳ ಕಂಡು ಬರ್ತಾ ಇದೆ ಧನು ರಾಶಿಯವರಿಗೆ. ಇನ್ನು ಕೆಲವರಿಗೆ ನಿಮ್ಮ ವೈಯಕ್ತಿಕ ಮೂಲ ಜಾತಕವನ್ನು ಪರಿಶೀಲಿಸಿಕೊಡಿ. ದಶಾಭುಕ್ತಿಗಳಲ್ಲಿ ಸ್ವಲ್ಪ ದೋಷ ಇದ್ದರೆ ಕೆಲವರಿಗೆ ಈ ಒಂದು ಧನು ರಾಶಿಯವರಿಗೆ ಕುಟುಂಬದಲ್ಲಿ ಅಶಾಂತಿ ಇರ್ತದೆ. ಹಾಗೂ ಚಾಡಿ ಮಾತು ಕೇಳಿಕೊಂಡು ಕೆಲವಷ್ಟು ಕಲಹಗಳು ಆಗತಕ್ಕ ಸಾಧ್ಯತೆ ಇದೆ. ಮನೆಯ ಹಿರಿಯರು, ತಂದೆ ತಾಯಿಗಳಿಗೂ ಸ್ವಲ್ಪ ಅನಿಷ್ಟ ಇದೆ. ವ್ಯವಹಾರ ಮಾಡುವವರಿಗೆ ಸ್ವಲ್ಪ ಅನಿಷ್ಟ ಇದೆ. ಆದಾಯವೂ ಕಡಿಮೆ ಆಗ್ತದೆ. ಹಾಗೂ ಅನ್ಯ ಸ್ತ್ರೀಯರಿಂದ ನಿಮಗೆ ತೊಂದರೆಯೂ ಕೂಡ ಬರುವ ಸಾಧ್ಯತೆ ಕೆಲವು ಧನು ರಾಶಿಯವರಿಗೆ ಆಗತಕ್ಕಂಥದ್ದು ಬಹಳ ಇದೆ. ನಿಮ್ಮ ಅದೃಷ್ಟ ದೇವತೆ ಮಹಾವಿಷ್ಣುವಾಗಿರ್ತಾನೆ. ಮಹಾವಿಷ್ಣುವಿನ ಅನುಗ್ರಹ ನಿಮಗೆ ಖಂಡಿತವಾಗಿಯೂ ಬೇಕು. ಮಹಾವಿಷ್ಣುವಿನ ಅನುಗ್ರಹ ಇದ್ದರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗ್ತದೆ ಧನು ರಾಶಿಯವರಿಗೆ. ತಾರೀಖು 4, ತಾರೀಖು 18 ಈ 2 ತಾರೀಕು ನಿಮಗೆ ಶುಭವಾಗ್ತದೆ. ಹೊಸ ಸಂವತ್ಸರದ ಯುಗಾದಿ ಕ್ರೋಧಿನಾಮ ಸಂವತ್ಸರ ನಿಮಗೆ ಅದೃಷ್ಟದ ಬಾಗಿಲನ್ನು ತೆರೆದು ನಿಮ್ಮ ನಿರೀಕ್ಷೆಗೂ ಮೀರಿದಂಥ ಒಂದು ಅದ್ಭುತವಾದ ಅನುಭವವನ್ನು ಖಂಡಿತವಾಗಿಯೂ ನೀವು ಧನುರಾಶಿಯವರು ಕಾಣ್ಕೊಳ್ತೀರಿ.
ಯುಗಾದಿಯ ಸಿಹಿಯನ್ನು ಸವಿರಿ, ಸಂತೋಷದಿಂದ ನೀವು ಈ ಒಂದು ತಿಂಗಳವನ್ನು ಕಳೀತೀರ. ವಿಷ್ಣುವಿನ ಸತತ ಆರಾಧನೆ ಮೂಲಕವಾಗಿ ಮಹಾವಿಷ್ಣುವಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ನಿತ್ಯ ಇದನ್ನು ಪ್ರಸನ್ನ ಮಾಡ್ತಾಯಿರಿ. ನಿಮ್ಮ ಆಶೋತ್ತರಗಳು 100ಕ್ಕೆ 100ರಷ್ಟು ಈಡೇರುವ ಎಲ್ಲ ಸಾಧ್ಯತೆಗಳು ಇದೆ ಎನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾದಂಥ ಮುಖ್ಯವಾದ ವಿಚಾರ. ಒಳ್ಳೆಯದಾಗಲಿ ಧನುರಾಶಿಯವರಿಗೆ, ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಹೇಳ್ತಾ ಮುಂದಿನ ರಾಶಿಗೆ ಹೋಗೋಣ. ಮಕರ ರಾಶಿ. ಮಕರ ರಾಶಿಯವರಿಗೆ ಮುಖ್ಯವಾಗಿ ಒಂದು ಸ್ಥಿತಿ, ಗ್ರಹಸ್ಥಿತಿ ಮಕರ ರಾಶಿಯವರಿಗೆ ರವಿ ಅಷ್ಟಮಾಧಿಪತಿಯಾಗಿರ್ತಾನೆ ನಿಮಗೆ ಮೀನದಲ್ಲಿ. ಹಾಗೆ ಬುಧನು ನಿಮಗೆ ಷಷ್ಠ ಮತ್ತು ನವಮಾಧಿಪತಿಯಾಗಿ ಬುಧನೂ ಮೀನದಲ್ಲಿರ್ತಾನೆ. ಗುರು 3 ಮತ್ತು 12 ತೃತೀಯ ಮತ್ತು ವ್ಯಯಾಧಿಪತಿಯಾಗಿ ಮೇಷ ಪಂಚಮದಲ್ಲಿರ್ತಾನೆ. ಶುಕ್ರನು ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿಯಾಗಿ ಅಲ್ಲಿ ಮೀನದಲ್ಲಿರ್ತಾನೆ. ಕುಜನು 4 ಮತ್ತು 11ನೇ ಮನೆ ಅಧಿಪತಿಯಾಗಿದ್ದಾನೆ. ಕುಜ 4 ಮತ್ತು 11, ಮಕರ ರಾಶಿಯಲ್ಲಿ ಕುಜ 4 ಮತ್ತು 11. ಮಕರದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ದ್ವಿತೀಯಾಧಿಪತಿ ಶನಿಯೂ ಕೂಡ ಮಕರ ರಾಶಿಯಲ್ಲಿದ್ದಾನೆ. ಮಕರ ರಾಶಿಯವರೇ, ನಿಮಗೆ ಧನ ಲಾಭ, ಬಹಳ ಒಂದು ಧನ ಲಾಭ ಈ ತಿಂಗಳಲ್ಲಿ. ಏನೆಲ್ಲ ಒಂದು ಆದಾಯ ಬೇರೆ 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 ರೀತಿಯಲ್ಲಿ ನಿಮಗೆ ಧನಲಾಭ, ಆರ್ಥಿಕ ಉನ್ನತಿ ಆಗ್ತದೆ. ಪ್ರತಿಯೊಂದು ಕೆಲಸ ಈಗ ನೀವು ಏನು ಮಾಡಿದರೂ ಅದು ಸಿದ್ಧಿಯಾಗ್ತದೆ ಈ ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ. ಮಿತ್ರರಿಂದ ಬಹಳ ಸಹಕಾರ ಸಿಗ್ತದೆ. ವ್ಯಾಪಾರ ಮಾಡುವವರು ಏನಿದ್ದರೆ ಖಂಡಿತವಾಗಿಯೂ ಅವರಿಗೆ ಪ್ರಗತಿ ಆಗುತ್ತದೆ. ಇನ್ನು ಕೆಲವರು ಸಂಗೀತ, ನೃತ್ಯ ಇದರಲ್ಲಿ ಆಸಕ್ತಿ ಉಳ್ಳವರು ಒಂದು ಒಳ್ಳೆಯ ಕಡೆಗೆ ಅವಕಾಶ ಅಂಥ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಒಂದು ಸಂತೋಷ ಪಡತಕ್ಕಂಥದ್ದು ಇರ್ತದೆ. ಸ್ಪರ್ಧೆಗಳಲ್ಲಿ ವಿಜಯವನ್ನು ಸಾಧಿಸ್ತೀರ. ವಾಹನ ಯೋಗ ಇದೆ. ಹೊಸ ವರ್ಷ ಹೊಸ ವಾಹನ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ನೀವು ಖಂಡಿತವಾಗಿಯೂ ಅದು ಈ ತಿಂಗಳಲ್ಲಿ ಏನೇ ಇರ್ತದೆ. ನಿಮಗೆ ಮುಖ್ಯವಾಗಿ ಕುಂಭ ನಿಮಗೆ ಮಿತ್ರರಾಶಿ ಆದರೆ ಸಿಂಹರಾಶಿ ನಿಮಗೆ ಶತ್ರು ರಾಶಿ ಆಗಿರ್ತದೆ. ಈ ಒಂದು ಮಕರ ರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳ ನೂತನ ಸಂವತ್ಸರದಲ್ಲಿ ಹೊಸ ಅವಕಾಶದ ಬಾಗಿಲು ತೆರೆಯುವುದರಿಂದ ನಿಮ್ಮ ನಿರೀಕ್ಷೆ ಏನೆಲ್ಲ ಇದೆಯೋ ಅದೆಲ್ಲವೂ ಕೂಡ ಸಾಕಾರವಾಗಿ ಭವಿಷ್ಯತ್ತಿನಲ್ಲಿ ಮುಂದೆ ಹೋಗಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಖಂಡಿತವಾಗಿಯೂ ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗ್ತದೆ. ಆದರೆ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲಿಸಿಕೊಳ್ಳಿ ದಯವಿಟ್ಟು. ದಶಾಭಕ್ತಿ ಚೆನ್ನಾಗಿರಬೇಕು. ಇಲ್ಲಾಂದರೆ ಇದೇ ಮಕರ ರಾಶಿಯವರಿಗೆ ಕೆಲವರಲ್ಲಿ ದಯಾದಿಗಳೊಡನೆ ಕಲಹ ಶುರುವಾಗ್ತದೆ. ಬೇರೆ ಬೇರೆ ಕಾರಣಗಳಿಂದ, ಆಸ್ತಿ ವಿಚಾರ ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದ ದಯಾದಿಗಳಲ್ಲಿ ಕಲಹ, ಕಾರ್ಯದಲ್ಲಿ ಹಾನಿಯೂ ಆಗ್ತದೆ. ಕೆಲವರಿಗೆ ಗುಪ್ತ ರೋಗ ಬರುವಂಥ ಸಾಧ್ಯತೆ ಇರ್ತದೆ. ಉದ್ಯೋಗದಲ್ಲೂ ಕೂಡ ಸಮಸ್ಯೆ ಆಗ್ತದೆ. ಹಾಗೆ ಪುತ್ರರಿಂದ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಪುತ್ರರಿಂದಲೇ ನಿಮಗೆ ಮಾನಸಿಕವಾಗಿ ಗೊಂದಲ ಆಗುತ್ತೆ. ಅವರ ಚಟುವಟಿಕೆ, ಅವರ ಕಾರ್ಯವೈಖರಿ ಹಾಗೂ ಅವರ ವರ್ತನೆಯನ್ನೆಲ್ಲ ನೋಡಿ ಬೇರೆ ಬೇರೆ ಕಾರಣಗಳಿಂದ ನಿಮಗೆ ಪುತ್ರರಿಂದ ಮನಸ್ಸಿಗೆ ನೋವು ಕೂಡ ಆಗ್ಬೋದು. ಮಕರ ರಾಶಿ ಎಲ್ಲರಿಗೂ ಅಲ್ಲ, ಕೆಲವರಿಗೆ ಜಾತಕ ಚೆನ್ನಾಗಿದ್ದರೆ, ದಶಾಭುಕ್ತಿ ಚೆನ್ನಾಗಿದ್ದರೆ ಒಳ್ಳೆಯದುಂಟು. ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಮಕರ ರಾಶಿಯವರೇ, ಹೊಸ ಸಂವತ್ಸರ, ಕ್ರೋಧಿ ಸಂವತ್ಸರ ನೆನಪಿನಲ್ಲಿಟ್ಕೊಳ್ಳಿ. ಈ ಸಂವತ್ಸರದ ಸಿಹಿ ಅಮೃತವನ್ನು ನೀವು ಸೇವಿಸ್ತೀರ. ನಿಮ್ಮ ನಿರೀಕ್ಷೆ ಸಾಕಾರವಾಗುತ್ತೆ. ಮತ್ತೊಮ್ಮೆ ಹೇಳ್ತೇನೆ, ಖಂಡಿತವಾಗಿ ಭಯಪಡಬೇಡಿ, ಚಿಂತೆ ಪಡಬೇಡಿ. ಏನೆಲ್ಲ ಆಗಿದವೋ ಹಿಂದೆ ಆ ಎಲ್ಲ ಆಗದೇ ಇರತಕ್ಕಂಥದ್ದು ಆಗಲಿಕ್ಕೆ ಇದು ಒಂದು ಸುವರ್ಣವಾದಂಥ ಅವಕಾಶ ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗ್ತದೆ. ಮಕರ ರಾಶಿಯವರಿಗೆ ಒಳ್ಳೆಯದಾಗಬೇಕು. ಉದ್ಯೋಗದಲ್ಲೂ ಒಳ್ಳೆಯದಾಗುತ್ತೆ. ವೈವಾಹಿಕ ಕಾರ್ಯದಲ್ಲಿ ಜಯ, ಆರ್ಥಿಕ ಲಾಭ ಹಾಗೂ ವಾಹನ ಸೌಕರ್ಯ ಎಲ್ಲ ಒಂದು ಉತ್ತಮ ಅನುಕೂಲಗಳನ್ನು, ಮನೆಗೆ ಬೇಕಾಗುವ ಹೊಸ ಹೊಸ ವಸ್ತುಗಳನ್ನು ಕೂಡ ಖರೀದಿ ಮಾಡುವುದು, ಮಕ್ಕಳಿಗಾಗಿ ಹೊಸ ಹೊಸ ಆಟಿಕೆ ಸಾಮಾನುಗಳನ್ನು ತರತಕ್ಕಂಥದ್ದು, ವೈಭವ, ಎಲ್ಲ ರೀತಿಯ ಅನುಗ್ರಹ ನಿಮಗೆ ಖಂಡಿತವಾಗಿಯೂ ಆಗ್ತದೆ. ನಿಮಗೆ ಮುಖ್ಯವಾಗಿ ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ನಿಮಗೆ ಮಕರ ರಾಶಿಯವರಿಗೆ 3ನೇ ಮನೆ ಮೀನದಲ್ಲಿ ಇರ್ತಾನೆ. ಶುಕ್ರ ತೃತೀಯಾಧಿಪತಿ, ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿ ಶುಕ್ರನ ಅನುಗ್ರಹ ನಿಮಗೆ ಬಹಳ ಇರ್ತದೆ. ಹಾಗೂ ಭಾಗ್ಯಾಧಿಪತಿ ಆದಂಥ ಬುಧ ನೀಚನಾದರೂ ಕೂಡ ನಿಮಗೆ ಒಳ್ಳೆಯ ಫಲವನ್ನೇ ಕೊಡ್ತಾನೆ. ಆದ್ದರಿಂದ ನೀವು ಈ ಒಂದು ತಿಂಗಳು, ಏಪ್ರಿಲ್ ತಿಂಗಳು ಎಲ್ಲ ದೃಷ್ಟಿಯಿಂದ ಒಳ್ಳೆಯದಾಗ್ತದೆ. ಮುಖ್ಯವಾಗಿ ಶನೀಶ್ವರನ ಆರಾಧನೆಯನ್ನು ಮಾಡಿ, ಶನೀಶ್ವರನ ಆರಾಧನೆ, ಹನುಮಾನ ಚಾಲೀಸ ಪಟ್ಟಿರಿ, ಶನಿಯನ್ನು ಸ್ಮರಣೆ ಮಾಡಿ,
ಉಳಿದ ಎಲ್ಲ ಒಂದು ಒಳ್ಳೆಯ ಅವಕಾಶಗಳು ಮುಂದೆ ಒಂದೊಂದಾಗಿ ನಿಮ್ಮ ಇದ್ದರೆ ಬರ್ತದೆ. ಮಕರ ರಾಶಿಯವರಿಗೆ ಧೈರ್ಯವನ್ನು ಕಳೆದುಕೊಳ್ಬೇಡಿ. ನಿಮ್ಮ ಆಸೆ ನಿರೀಕ್ಷೆ ಒಳ್ಳೆಯದಾಗಲಿ. ಭವಿಷ್ಯತ್ತಿನಲ್ಲಿ ಉತ್ತಮವಾದಂಥ ಒಂದು ಅವಕಾಶ ನಿಮಗೆ ಸಿಗಲಿ. ಹೊಸ ಸಂವತ್ಸರ ನಿಮಗೆಲ್ಲರಿಗೂ ನಾನು ಶುಭಾಶಯವನ್ನು ತಿಳಿಸಿ ನಮ್ಮ ಆತ್ಮೀಯ ವಿಡಿಯೋ ವೀಕ್ಷಕರಿಗೆ ಕರ್ನಾಟಕದ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭವನ್ನು ಹಾರೈಸ್ತಾ ಇಲ್ಲಿಗೆ ಮುಗಿಸ್ತೇನೆ. ಹರಿ ಓಂ ತತ್ಸತ್. ನಾರಾಯಣ ನಾರಾಯಣ ನಾರಾಯಣ.